ನಮ್ಮ ಕನ್ನಡಿಗರ ಹೆಮ್ಮೆ ಮೈಸೂರು ಸ್ಯಾಂಡಲ್ ಸೋಪ್ ಶುರು ಆಗಿದ್ದು 1918 ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅಲ್ಲಿ. 1957 ಯಶವಂತಪುರಕ್ಕೆ ಸ್ಥಳಾಂತರಗೊಳ್ಳುತ್ತೆ. 4ನೇ ಕೃಷ್ಣರಾಜ ಒಡೆಯರ್ ಆಳ್ವಿಕೆ ಸಮಯದಲ್ಲಿ ಏನಕ್ಕೆ ಸೋಪ್ ಆವಿಷ್ಕಾರಗೊಳ್ತು ಅಂತ ಅಂದ್ರೆ ವಿಡಿಯೋ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಕೂಡ ಬೆಂಗಳೂರಲ್ಲಿರೋ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ಹೋದಾಗ್ಲೇ ಗೊತ್ತಾಗಿದ್ದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಹೇಗೆ ಆವಿಷ್ಕಾರಗೊಳ್ತು ಅಂತ. ನಮ್ಮ ನಾಡಿನಲ್ಲಿ ಅಪಾರವಾದ ಗಂಧದ ಮರವಿತ್ತು, ಅದಕ್ಕೆ ನಮಗೆ ಗಂಧದ ನಾಡು ಅಂತ ಕೂಡ ಹೆಸರು ಬಂತು. ದೇಶ ವಿದೇಶಗಳಿಗೆ ರಫ್ತು ಕೂಡ ಆಗ್ತಿತ್ತು. 1914ರಲ್ಲಿ ಮೊದಲನೇ ವಿಶ್ವ ಯುದ್ಧ ನಡೆಯುತ್ತೆ. ಈ ಯುದ್ಧ ನಡೆದ ಪರಿಣಾಮದಿಂದ ರಫ್ತಾಗ್ತಿದ್ದ ಗಂಧದ ಮರಗಳಿಗೆ ತಡೆ ಬೀಳುತ್ತೆ. ಇದರಿಂದ ಚಿಂತಿತರಾದ ಕೃಷ್ಣರಾಜ ಒಡೆಯರ್ ಅವರು ಮಂತ್ರಿ ಮಂಡಳಿಯಲ್ಲಿ ಸಭೆ ನಡೆಸಿ ಸರ್ ಎಂ ವಿಶ್ವೇಶ್ವರಯ್ಯರ ಸಲಹೆಯ ಮೇಲೆಗೆ 1916ರಲ್ಲಿ ಮೊದಲನೇ ಬಾರಿಗೆ ಗಂಧದ ಎಣ್ಣೆ ಕಾರ್ಖಾನೆಯನ್ನ ಪ್ರಾರಂಭಿಸುತ್ತಾರೆ. ಎಣ್ಣೆ ತಯಾರಾದ್ರೂ ಕೂಡ ಮೊದಲನೇ ವಿಶ್ವ ಯುದ್ಧದಿಂದ ಇದಕ್ಕೂ ಕೂಡ ಪರಿಣಾಮ ಬೀಳುತ್ತೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಸ್ ಜೆ ಶಾಸ್ತ್ರಿ ಅವರಿಗೆ ವಿದೇಶಕ್ಕೆ ಹೋಗಿ ಸೋಪ್ ಮಾಡುವ ವಿಧಾನ ತಿಳ್ಕೊಬರಲು ಹೇಳುತ್ತಾರೆ. 1918 ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅಲ್ಲಿ ಮೊದಲ ಬಾರಿಗೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ನ ತಯಾರಿಸ್ತಾರೆ. ಕಬ್ಬನ್ ಪಾರ್ಕ್ ಇಂದ 1957ಕ್ಕೆ ಯಶವಂತಪುರಕ್ಕೆ ಸ್ಥಳಾಂತರಗೊಳ್ಳುತ್ತೆ. ಆಗಿಂದ ಹಿಡಿದು ಈಗಿನವರೆಗೂ ನಿರಂತರವಾಗಿ ನಡೀತಾನೆ ಇದೆ. ದೇಶ ವಿದೇಶದ ಮೂಲೆ ಮೂಲೆಗೂ ನಮ್ಮ ಸೋಪು ತಲುಪ್ತಿದೆ. ಇದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪಿನ ಇತಿಹಾಸ. ನಮ್ಮ ನಾಡಿಗೆ ನಮ್ಮ ರಾಜರ ಕೊಟ್ಟ ಕೊಡುಗೆಗಳು ಅಪಾರ. ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರೋಣ. ಇನ್ನ ಫ್ಯಾಕ್ಟರಿ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ತರ ಚಿನ್ನ ಕಂಟೆಂಟ್ ಗಳಿಗೆ ಉಂಡಾಡಿ ಫಾಲೋ ಮಾಡಿ. ಮುಂದಿನ ಸಿಗೋಣ. ಟಾಟಾ ಬೈ ಬೈ. ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.